ಭಾರತ ಜಗತ್ತಿಗೆ ಒಂದು ಸಂದೇಶ ಕೊಡ್ತೈತಿ. ಭಾರತದಾಗ ಹಿಂದೂಗಳಿರೋದು ಎಷ್ಟು ಮುಖ್ಯ ಅಂದ್ರ ಸುಧಾಂಶು ತ್ರಿವೇದಿ ಅವರು ಹೇಳ್ತಾರೆ. एकमात्र देश आपसे पूछो जिसमें यहूदियों पे कोई अत्याचार नहीं हुआ. ಉಪನಿಷತ್ತುಗಳ ಮುಂದ AI ಏನೂ ಅಲ್ಲ. ಹಿಂದೂ ಧರ್ಮಕ್ಕ ಬರ್ರಿ ಅಂತ ಯಾರನ್ನೂ ಹಿಂದೂ ಧರ್ಮ ಫೋರ್ಸ್ ಮಾಡಂಗಿಲ್ಲ. इसलिए जरूरी है हिंदुओं का उठना. इट इज द ओनली रिलीजन इफ यू कंसीडर इट एज अ रिलीजन. ಪ್ರಪಂಚದಾಗ ಭಾರತ ಒಂದೇ ದೇಶ. ಇಲ್ಲಿ ಎಲ್ಲಾ ಧರ್ಮದವರು ಒಂದೇ ಕಡೆ ಬಾಳ್ತಾರ. ನಮ್ಮ ಭಾರತ ದೇಶ ಜಗತ್ತಿಗೆ ಬೇಕಾಗಿರುವಂತ ದೇಶ. ಹಿಂದೂಗಳನ್ನು ಭಾರತಕ್ಕೂ ಬೇಕು, ಜಗತ್ತಿಗೂ ಬೇಕು. ಮುಖ್ಯವಾಗಿ ಹಿಂದೂ ರಾಷ್ಟ್ರ ಆಗಿರೋ ಭಾರತದಾಗ ಹಿಂದೂಗಳು ಬಹಳ ಮುಖ್ಯ. ಯಾಕೆ ಮುಖ್ಯ? ನಮ್ಮ ದೇಶದ ಉಪನಿಷತ್ತುಗಳ ಬಗ್ಗೆನೂ ಬೇರೆ ಬೇರೆ ದೇಶದ ವಿದ್ವಾಂಸರು ಮಾತಾಡಿದ್ರು. ಅದಕ್ಕಿಂತ ಹೆಚ್ಚು ಇನ್ನೇನೂ ಇಲ್ಲ ಅಂತೆಲ್ಲ ಮಾತಾಡಿದ್ರು. ಅವರವರ ಭಾಷೆ ಉಪನಿಷತ್ತುಗಳನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ರು. ಕಷ್ಟ ಅಂತ ಬಂದವ್ರಿಗೆ ಸದಾ ಬಾಗಿಲು ತೆಗೆದು ಒಳಗೆ ಕರ್ಕೊಳ್ಳೋ ಭಾರತ. ಈ ಭಾರತದಾಗಿರೋ ಹಿಂದೂಗಳು ಎಷ್ಟು ಸಹಿಷ್ಣುಗಳು. ಈ ಹೇಳಿದ್ದೆಲ್ಲದ್ರ ಬಗ್ಗೆ ಯಾರು ಎಷ್ಟು ಚಂದ ಮಾತಾಡಿದ್ರು ಸುಧಾಂಶು ತ್ರಿವೇದಿ ಅವರು ಕೊಡೋ ಒಂದೊಂದು ಉದಾಹರಣೆ ಅದಾವಲ್ರಿ, ಅದನ್ನ ಮೀರ್ಸಕ್ಕಾಗಂಗಿಲ್ಲ. ಈಗ ಇವತ್ತಿನ ಈ ಸ್ಟೋರಿ ಒಳಗೆ ಸುಧಾಂಶು ತ್ರಿವೇದಿ ಅವರು ಭಾರತ, ಉಪನಿಷತ್ತು, ಹಿಂದೂಗಳು ಯಾಕೆ ಭಾರತಕ್ಕೆ ಬೇಕು ಇದೆಲ್ಲದ್ರ ಬಗ್ಗೆ ಉದಾಹರಣೆ ಸಹಿತ ಮಾತಾಡ್ಯಾರ. ಅವ್ರು ಏನು ಮಾತಾಡ್ಯಾರಲ್ಲ ಅದನ್ನ ನಿಮಗೆ ನಾ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾನೆ. ಅವ್ರು ಮಾತಾಡಿದ್ನ ನೋಡೋಕ್ಕಿಂತ ಮೊದಲ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ. ನಿಮಗೆ ಗೊತ್ತಿರೋರ ಜೋಡಿ ನಮ್ಮ ಚಾನೆಲ್ನ ಶೇರ್ ಮಾಡ್ರಿ. दुनिया में आपसे मैं पूछूं एक देश बताइए जिसपे इस धरती पे पाए जाने वाले सारे धर्म पाए जाते हैं, सारे रिलीजन. केवल भारत. पारसी जो अपनी जमीन से मिट गए वो सिर्फ भारत में फल फूल रहे हैं. एकमात्र देश आपसे पूछूं जिसमें यहूदियों पे कोई अत्याचार नहीं हुआ, वो भारत. एकमात्र देश आपसे पूछूं जिसपे इस्लाम के सारे फिरके पाए जाते हैं. इस्लामी मान्यता के अनुसार 72 फिरके हैं. कुछ हुए, कुछ और आगे होंगे. ऑल सेक्ट्स ऑफ इस्लाम 57 में से एक भी मुस्लिम देश में नहीं है, सिर्फ भारत में है. और बौद्ध धर्म के सबसे बड़े धर्मगुरु को जब कम्युनिस्टों ने मारने की कोशिश की तो उसे शरण कहां मिली? भारत में. तो भारत इज अ क्राडल ऑफ सिविलाइजेशन. ಪಾರ್ಸಿ ಅವರು ಮೂಲ ಸ್ಥಳದಿಂದನ ಅವ್ರ ಸಂತತಿ ಅಳಿಸಿ ಹೋಗೈತಿ. ಆದ್ರೆ ಭಾರತದಾಗ ಅವರ ಸಂತತಿ ಇನ್ನ ಆರಾಮಾಗಿ ಐತಿ. ಯಹೂದಿಗಳ ಮೇಲೆ ಜಗತ್ತೊಳಗ ಯಾವುದೇ ರೀತಿ ಅತ್ಯಾಚಾರ, ದೌರ್ಜನ್ಯ, ಅನ್ಯಾಯ ಆಗಿಲ್ಲ ಅಂದ್ರೆ ಅದು ಭಾರತದಾಗ ಮಾತ್ರ. ಇಸ್ಲಾಂ ಧರ್ಮದ ಒಳ ಜಾತಿಗಳು ಎಲ್ಲಾನು ಇರೋದು ನಮ್ಮ ಭಾರತ ದೇಶದಾಗ ಅಷ್ಟ. ಪ್ರಪಂಚದಾದ್ಯಂತ ಇರೋ ಇಸ್ಲಾಂ ಕಂಟ್ರಿ ಒಳಗನ ಎಲ್ಲಾ ಜಾತಿಯ ಮುಸ್ಲಿಮ್ರು ಸಿಗೋದಿಲ್ಲ. ಅಂದ್ರೆ ಮುಸ್ಲಿಮ್ರೊಳಗ ಒಳ ಜಾತಿ ಏನವಲ್ಲ ಅವ್ರು ಸಿಗೋದಿಲ್ಲ. ಆದ್ರ ಭಾರತದಾಗ ಮಾತ್ರ ಸಿಗ್ತಾವ. ಬೌದ್ಧ ಧರ್ಮದ ಮುಖ್ಯ ಗುರುವಿನ ಮ್ಯಾಲ ಕಮ್ಯುನಿಸ್ಟ್ ದಾಳಿ ಮಾಡಿದಾಗ ಅವ್ರು ಅರಸಿ ಬಂದಿದ್ ಯಾರನ್ನ? ಭಾರತವನ್ನ, ಭಾರತೀಯರನ್ನ. ಭಾರತದಾಗ ಹಿಂದೂಗಳು ಇರೋದ್ರಿಂದಾನ, ಹಿಂದೂಗಳು ಸಹಿಷ್ಣುಗಳಾಗಿರೋದ್ರಿಂದಾನ, ಎಲ್ಲರೂ ಒಂದೇ ಅಂತ ಹಿಂದೂಗಳು ಅನ್ಕೊಳ್ಳೋದ್ರಿಂದಾಗಿನ ಇವತ್ತು ಭಾರತದಾಗ ಇಷ್ಟೆಲ್ಲ ನಡೆಯಕ್ಕೆ ಸಾಧ್ಯ ಅಂತ ಸುಧಾಂಶು ತ್ರಿವೇದಿ ಅವರು ಹೇಳ್ತಾರೆ. अब मैं बताना चाहता हूं यदि दुनिया में हो तो हम क्या मैसेज देना चाहते हैं ये बताइए. आज लड़ाई चल रही रशिया यूक्रेन की. क्या है कि यूक्रेन का हिस्सा कब्जे में आ जाए तो चाइना ताइवान, चाइना कहता मैं ताइवान पे कैप्चर कर लूंगा, तो इजराइल हमास, तो थाईलैंड और कंबोडिया 17 लड़ाई चल रही है. पाकिस्तान, अफगानिस्तान. तो आदमी क्या चाहता मैं कब्जा कर लूं या फिर उस पर अपना आधिपत्य बना के अपने किसी नॉमिनी को वहां बैठा दूं और या फिर उनसे संधि करा के उनको अपने आगे झुका दें. बिल्कुल. और जब भगवान राम ने लंका जीता तो क्या अयोध्या के राज्य में मिला लिया उसे? नहीं. क्या अपना कोई व्यक्ति वहां राजा नियुक्त किया? ये तो नहीं कहा लक्ष्मण से आज से तुम यहाँ के राजा हो गए ना. वहीं के व्यक्ति को कराया. कोई सब्जुगेशन नहीं, कोई डोमिनेशन नहीं. और इसलिए आज के इस क्लैश ऑफ सिविलाइजेशन में यदि कोई ये मैसेज देगा कि कोहेरेंस पीसफुल एग्जिस्टेंस के साथ कैसे हो सकती है तो उसे राम मंदिर की ध्वजा देगी. और लास्ट में मैं कहूंगा हिंदू इसलिए जरूरी है हिंदुओं का उठना. इट इज द ओनली रिलीजन इफ यू कंसीडर इट एज अ रिलीजन. इट इज हैविंग नो कॉन्सेप्ट ऑफ कन्वर्जन. दैट्स व्हाई इंडिया इज द ओनली मेजर कंट्री इन द वर्ल्ड विच नेवर वेंट फॉर इन्वेजन. ಮುಂದುವರೆದು ಹೇಳ್ತಾರ, ಭಾರತ ಜಗತ್ತಿಗೆ ಏನು ಕೊಡುಗೆ ಕೊಟ್ಟೈತಿ, ಯಾವ ಪಾಠ ಹೇಳ್ತೈತಿ, ಯಾವ ರೀತಿ ಸ್ಫೂರ್ತಿ ನೀಡ್ತೈತಿ ಅಂತ ಹೇಳ್ತಾರ. ರಷ್ಯಾ ಉಕ್ರೇನ್ ಯುದ್ಧ ಆಗತೈತಿ. ಇಸ್ರೇಲ್ ಪ್ಯಾಲೆಸ್ಟೈನ್, ಥೈಲ್ಯಾಂಡ್, ಕಾಂಬೋಡಿಯಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಈ ಎಲ್ಲ ಯುದ್ಧಗಳು ಪ್ರಾರಂಭ ಆಗಿದ್ದು ಒಬ್ಬರನ್ನ ಒಬ್ರು ಕಬ್ಜಾ ಮಾಡ್ಕೊಳಕ, ಅಂದ್ರ ಅವ್ರ ಮೇಲೆ ಅಸ್ತಿತ್ವ ಸಾಧಿಸಾಕ, ಅಥವಾ ಅವ್ರು ನಮ್ಮ ಮುಂದೆ ತಲಿ ಬಾಗ್ಲಿ ಅನ್ನೋ ಕಾರಣಕ್ಕೆ. ಅದ್ರ ನಮ್ಮ ಭಾರತ ಏನು ಹೇಳ್ಕೊಡ್ತೈತಿ? ಪ್ರಭು ಶ್ರೀರಾಮಚಂದ್ರ ಲಂಕೆಯನ್ನ ಗೆದ್ಕೊಂಡ್ರು. ಲಂಕೆ ಒಳಗೆ ಅವರು ಆಡಳಿತ ಮಾಡಲಿಲ್ಲ.
ಲಂಕೆಯನ್ನ ಅಯೋಧ್ಯಕ್ಕೆ ಸೇರಿಸ್ಕೊಳ್ಳಿಲ್ಲ, ಅಥವಾ ಲಕ್ಷ್ಮಣ ನೀ ಇಲ್ಲಿ ಬಂದು ಆಡಳಿತ ಮಾಡು ಅನ್ಲಿಲ್ಲ. ಅಲ್ಲಿಯೇ ಇದ್ದ ಅದೇ ಲಂಕೆ ನಿವಾಸಿ ವಿಭೀಷಣನನ್ನ ಪಟ್ಟಾಧಿಕಾರಿ ಮಾಡಿದ್ರು. ಅವರಿಗೆ ಪಟ್ಟಾಭಿಷೇಕ ಮಾಡಿ ರಾಜ ಮಾಡಿದ್ರು. ಅದ್ರ ಮೇಲೆ ಯಾವುದೇ ರೀತಿ ಅವ್ರಿಗೆ ಆಸೆನ ಇರಲಿಲ್ಲ. ಭಾರತ ಯಾವತ್ತೂ ಕನ್ವರ್ಷನ್ ಮಾಡಿಲ್ಲ. ಹಿಂದೂ ಧರ್ಮಕ್ಕೆ ಬರ್ರಿ, ಹಿಂದೂ ಧರ್ಮ ನೀವು ಸೇರ್ಕೊಳ್ರಿ ಅಂತ ಆಸೆ ಆಕಾಂಕ್ಷೆಗಳನ್ನ ತೋರಿಸ್ಲಿಲ್ಲ. ಬೇರೆ ಬೇರೆ ದೇಶಗಳಿಗೆ ಹೋಗಿ ಹಿಂದೂ ಧರ್ಮಕ್ಕೆ ಬರ್ರಿ 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 ಅಂತ ಯಾರು ಕರೀಲಿಲ್ಲ. ಹಿಂದೂ ಧರ್ಮದವರು, ಏಕೈಕ ಧರ್ಮದವರು ತಮ್ಮ ಧರ್ಮಕ್ಕೆ ಬರ್ರಿ ಅಂತ ಯಾರಿಗೂ ಫೋರ್ಸ್ ಮಾಡಲಿಲ್ಲ. ತಾವಾಗೆ ಬಂದವ್ರನ್ನ ಕರ್ಕೊಂಡ್ರು ಅಷ್ಟ. हिंदू वो है जो विज्ञान से लेके समाज तक, अंतरराष्ट्रीय कूटनीति से लेके समृद्धि तक, संपूर्ण सह अस्तित्व से लेके आंतरिक विकास तक, आध्यात्म की ऊंचाई तक सब कुछ देने वाला है. इसीलिए ऑर्थर शोपेनहावर, जिसने उपनिषदों का जर्मन में ट्रांसलेशन किया, उसने कहा कि उपनिषदिक फिलॉसफी इज द हाइट ऑफ ह्यूमन विजडम, प्रोडक्ट ऑफ हाईएस्ट ह्यूमन विजडम. ये किसी दूसरे ने नहीं कहा. और दारा शिको ने उपनिषदों का अनुवाद करके कहा, ये सिर्रे अकबर है, दिस इज वर्ड्स ऑफ गॉड. ಹಿಂದೂ ಅಂದ್ರ ವಿಜ್ಞಾನದಿಂದ ಸಮಾಜದವರೆಗೆ, ಅಂತಾರಾಷ್ಟ್ರೀಯ ಮಟ್ಟದಿಂದ ಸಮೃದ್ಧಿವರೆಗೆ, ಆಧ್ಯಾತ್ಮದ ಮೇಲಿನ ತನಕ ಎಲ್ಲ ನೀಡೋರು. ಆರ್ಥರ್ ಶೋಪೆನ್ ಹಾವರ್ ಅವರು ಜರ್ಮನಿಗೆ ಉಪನಿಷತ್ಗಳನ್ನ ಟ್ರಾನ್ಸ್ಲೇಟ್ ಮಾಡಿದ್ರು. ಟ್ರಾನ್ಸ್ಲೇಟ್ ಮಾಡಿ ಅವರು ಒಂದು ಮಾತು ಹೇಳಿದ್ರು, ಉಪನಿಷತ್ಗಳು ಮಾನವ ಬುದ್ಧಿವಂತಿಕೆಕಿನ್ನ ಬಹಳ ಮ್ಯಾಲ ಉತ್ತುಂಗಕ್ಕದಾವು ಅಂತ ಹೇಳಿದ್ರು. ಅವ್ರಷ್ಟೇ ಯಾಕ್ರಿ, ದಾರಾ ಶಿಕೋನು ಹೇಳಿದ್ರು, ಉಪನಿಷತ್ಗಳನ್ನ ಟ್ರಾನ್ಸ್ಲೇಟ್ ಮಾಡಿ ಉಪನಿಷತ್ಗಳು ಅಂದ್ರ ಮಹಾನ್ ರಹಸ್ಯ ಅಂತ ಹೇಳಿದ್ರು. ಅಂದ್ರ ನಮ್ಮ ದೇಶದ ಹಿಂದೂಗಳ ಉಪನಿಷತ್ತುಗಳಿಗೆ ಎಷ್ಟು ಬೆಲೆ ಐತಿ. ಉಪನಿಷತ್ಗಳು AI ಅನ್ನ ಮೀರಿಸೋವಂಥವಂತಾನು ಹೇಳ್ತಾರ. ಈಗಿನ AI ಉಪನಿಷತ್ತು ಮುಂದೆ ಏನೂ ಅಲ್ಲ. ಉಪನಿಷತ್ತು ಒಂದು ದೊಡ್ಡ ರಹಸ್ಯ. ನೀವು ಎಷ್ಟು ತೆರಿತೀರಿ ಅಷ್ಟು ಅದು ಹರಡ್ಕೊಂತಾನೆ ಹೋಗುತ್ತೆ. ಬೇರೆ ದೇಶದವ್ರಿಗೆ ಅದು ಎಷ್ಟು ಸ್ಫೂರ್ತಿ ಕೊಟ್ಟೈತೆ ಅಂತ ನೀವು ಅರ್ಥ ಮಾಡ್ಕೊಳ್ರಿ. ಭಾರತದಾಗ ಹಿಂದೂಗಳು ಇದೆಲ್ಲದ್ರ ಸಲುವಾಗಿ ಇರಬೇಕಾಗ್ತೈತಿ. ಮತ್ತೆ ಇನ್ನೊಂದು ವಿಷಯ, ಹಿಂದೂಗಳಿಗೆ ಅಂತ ಇರೋದು ಭಾರತ ಒಂದ. ಸದ್ಯದ ಪರಿಸ್ಥಿತಿ ನೀವೆಲ್ಲ ಕಡೆ ನೋಡತ್ತೀರಿ. ಬಾಂಗ್ಲಾದಾಗ ಹಿಂದೂಗಳ ಮೇಲೆ ಅನ್ಯಾಯ ಆಗತೈತಿ, ಅತ್ಯಾಚಾರ, ದೌರ್ಜನ್ಯ ಆಗತೈತಿ, ಕೊಲ್ಲಾಕತ್ತಾರು. ಪಾಕಿಸ್ತಾನದಾಗಂತರೂ ಅಳಿಸೇ ಹೋಗ್ಯಾರು. ಎಲ್ಲ ಕಡೆ, ಅದರಲ್ಲೂ ಇಸ್ಲಾಂ ರಾಷ್ಟ್ರಗಳೊಳಗೆ ಹಿಂದೂಗಳಿಗೆ ಉಳುವ ಇಲ್ಲ. ಹಿಂಗಾಗಿ ಭಾರತ ಹಿಂದೂಗಳಿಗಂತ ಇರೋದು ಒಂದೇ ಒಂದು ರಾಷ್ಟ್ರ. ಅಲ್ಲಿ ಹಿಂದೂಗಳು ಇರೋದು ಮುಖ್ಯ ಇದ್ದ ಇರ್ತಾರೆ.